ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನವರಾತ್ರಿಯ ಮೊದಲನೇ ದಿನದ ವ್ಲಾಗ್ ಆಗಿದೆ. ಮೊದಲನೇ ದಿನದ ನವರಾತ್ರಿನ ಆಚರಣೆ ಮಾಡಬೇಕಾದ್ರೆ ಸ್ವಲ್ಪ ಗಡಿಬಿಡಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾಕಂದರೆ ಭಾನುವಾರ ಪಿತೃಪಕ್ಷ ಹಬ್ಬ ಇತ್ತಲ್ವಾ, ಪೂಜೆ ರೂಮ್ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಮತ್ತು ಪೂಜೆ ಪಾತ್ರೆಗಳು ಯಾವುದನ್ನು ವಾಶ್ ಮಾಡಿಟ್ಟಿರಲಿಲ್ಲ. ಸೋಮವಾರ ಬೆಳಗ್ಗೆ ಎದ್ದು 5 ಗಂಟೆಗೆ ನಾನು ಪೂಜೆ ಪಾತ್ರೆಗಳು ಹಾಗೆ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ರೂಮೆಲ್ಲನೂ ನಾನು ಕ್ಲೀನ್ ಮಾಡ್ಕೊಂಡಿದ್ದಂಥದ್ದು. ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿ ಅಂತ ಹಾಗೆ ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿ 1 ವೀಕ್ ಆಯಿತು. ಮಕ್ಕಳಿಬ್ಬರಿಗೂ ಒಂದೇ ಟೈಮಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಗಮನ ಎಲ್ಲ ಆ ಕಡೆ ಇರೋದ್ರಿಂದ ವಿಡಿಯೋಗಳು ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ನಾನು ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನಾನು ಪೂಜೆ ರೂಮ್ ಫೋಟೋಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು, ಹಾಗೆ ಪೂಜೆ ರೂಮ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು, ಸೊ ಇಷ್ಟೆಲ್ಲ ಕೆಲಸ ಕ್ಲೀನ್ ಮಾಡ್ಕೊಬೇಕು. ನಾನು ತುಂಬ ಡೀಪಾಗಿ ಪೂಜೆ ರೂಮ್ ಕ್ಲೀನ್ ಮಾಡೋದು ಯಾವುದನ್ನು ತೋರ್ಸೋಕ್ಕೆ ಹೋಗಿಲ್ಲ. ಯಾಕಂದರೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ ತುಂಬ ಪೂಜೆ ರೂಮ್ ಕ್ಲೀನಿಂಗ್ ಬಗ್ಗೆನೇ ನಾನು ಆಲ್ಮೋಸ್ಟ್ ತುಂಬ ವಿಡಿಯೋಗಳನ್ನ ಹಾಕ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ತುಂಬ ಡೀಪಾಗಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಜಸ್ಟ್ ಕ್ಲೀನ್ ಏನು ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ತೋರಿಸ್ತೆ. ಹಾಗೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ದುರ್ಗಾದೇವಿಯ ಮೊದಲನೇ ಅವತಾರ ಆಗಿರ್ತಾರೆ. ಸೊ ಇವತ್ತಿನ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ಹಾಗೆ ನೈವೇದ್ಯಕ್ಕೆ ಹಸುವಿನ ತುಪ್ಪದಿಂದ ಮಾಡಿರುವಂಥ ಯಾವುದೇ ರೀತಿ ಸ್ವೀಟ್ ಆದ್ರೂ ನೈವೇದ್ಯಕ್ಕೆ ಇಡ್ಬೋದು. ನಾನು ಸ್ವೀಟ್ ಪೊಂಗಲ್ ಮಾಡಿದ್ದೆ. ಸೊ ಹೇಗಿದ್ರೂ ತುಪ್ಪದಲ್ಲೇ ಮಾಡೋದಲ್ವಾ, ಹಾಗಾಗಿ ನಾನು ಸ್ವೀಟ್ ಪೊಂಗಲ್ ಮಾಡಿಬಿಡೋಣ, ಈಸಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದಂಥದ್ದು. ಹಾಗೆ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಅವರಿಗೆ ಸಪ್ರೇಟಾಗಿ ತಿಂಡಿ ಮಾಡಿಕೊಟ್ಟು ಲಂಚ್ ಪ್ಯಾಕ್ ಮಾಡಿಕೊಟ್ಟು ಆಮೇಲೆ ನಾನು ನೈವೇದ್ಯನ ಮಾಡ್ಕೊಳ್ತಿರೋ ಅಂಥದ್ದು. ಶೈಲಪುತ್ರಿ ಅಮ್ಮನವರನ್ನು ಪೂಜೆ ಮಾಡಬೇಕಾದ್ರೆ ದಾಸವಾಳ ಹೂವಿನಿಂದ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಅವರಿಗೆ ದಾಸವಾಳ ಹೂವು ಅಂದರೆ ತುಂಬ ಪ್ರಿಯ. ನಮ್ಮನೇಲಿ ಒಂದು ದಾಸವಾಳದ ಗಿಡ ಇದೆ, ರೆಡ್ ಕಲರ್ ಹೂವು ಬಿಡುತ್ತೆ. ದಿನಕ್ಕೆ ಒಂದು 10ರಿಂದ 15 ಹೂವನ್ನಾದರೂ ಕೊಡುತ್ತೆ ಅದು. ಸೊ ಇನ್ನೊಂದು 2-3 ಗಿಡಗಳಿದೆ ತುಂಬ ಚಿಕ್ಕದು, ಅದರಲ್ಲಿ 1 ಅಷ್ಟೇ ಹೂ ಬಿಡೋ ಅಂಥದ್ದು. ಕಲರ್ ಬೇರೆ ಬೇರೆ. ಹಾಗೆ ಇವತ್ತು ನಮ್ಮನೆ ಗಿಡದಲ್ಲೇ ಬಿಟ್ಟಿರುವಂಥ ಹೂಗಳಿಂದ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ನಾನು ನೆನ್ನೆ ಹೂವೇ ಕುಯ್ಕೊಂಡಿರಲಿಲ್ಲ. ಸೊ ಹಾಗೆ ಬಿಟ್ಟಿದ್ದೆ. ಸುಮಾರು ಒಂದು 10 ಹೂ ಸಿಕ್ತು ಇವತ್ತು. ಅಖಂಡ ದೀಪನ ಹಚ್ಚೋಕ್ಕಿಂತ ಮೊದಲು ನಾನು ಅರಿಶಿಣ ಮತ್ತು ಜವಾದು ಪೌಡರ್ನ ಮಿಕ್ಸ್ ಮಾಡಿಕೊಂಡು ದೀಪಕ್ಕೆ ಹಚ್ಚಿ ಆಮೇಲೆ ದೀಪನ ಹಚ್ಚಿಸ್ತೀನಿ. ಸೊ ನಾನು ಇಲ್ಲಿ ಅರಿಶಿಣನ ಕಲಸ್ಕೊಳ್ಳೋಕ್ಕೆ ಅಂತ ರಾಮೇಶ್ವರದಿಂದ ತಂದಿರೋ ತೀರ್ಥನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ರಾಮೇಶ್ವರದಲ್ಲಿ 22 ಕೊಳಗಳಿದೆಯಲ್ಲ, ಅಲ್ಲಿಂದ ತೀರ್ಥನ ತೊಗೊಂಡು ಬಂದಿದ್ರು. ಅದು ಸ್ವಲ್ಪ ಮನೇಲಿತ್ತು, ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡೆ. ದೀಪ ಇಡಬೇಕಾದ್ರೆ ಕೆಳಗಡೆ ಅಷ್ಟದಳ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿನ ಇಟ್ಬಿಟ್ಟು ಪ್ಲೇಟ್ ಮೇಲೆ ದೀಪನ ಇಟ್ಟು ದೀಪನ ಹಚ್ಚಿಸ್ಬೇಕು. ಸೊ ನಾನು ಯಾವಾಗಲೂ ಅಕ್ಕಿ ಹಿಟ್ಟಿಂದನೇ ರಂಗೋಲಿ ಹಾಕೋವಂಥದ್ದು. ಪೂಜೆ ರೂಮಲ್ಲಿ ಮಾತ್ರ ಅಕ್ಕಿ ಹಿಟ್ಟಿಂದ ರಂಗೋಲಿನ ಹಾಕ್ತೀನಿ. ಮುಂಬಾಗಿಲಿಗೆ ರಂಗೋಲಿ ಹಿಟ್ಟಿಂದ ರಂಗೋಲಿನ ಹಾಕ್ತೀನಿ. ಸೊ ನಾನು ಇವಾಗ ಅಕ್ಕಿ ಹಾಕಿ ಅದರ ಮೇಲೆ ಓಂ ಅಂತ ಬರೆದುಬಿಟ್ಟು ದೀಪನ ಇಡ್ತಾ ಇದ್ದೀನಿ. ಹಾಗೆ ಪ್ರತಿ ವರ್ಷ ಮಣ್ಣಿನ ದೀಪದಿಂದನೇ ಅಖಂಡ ದೀಪನ ಹಚ್ಚಬೇಕು. ಹಾಗೆ ಈ ವರ್ಷ ಯೂಸ್ ಮಾಡಿರುವಂಥ ದೀಪನ ಮುಂದಿನ ವರ್ಷ ಯೂಸ್ ಮಾಡೋ ಹಾಗಿಲ್ಲ. ಸೊ ಈ ವರ್ಷ ಯೂಸ್ ಮಾಡಿರೋ ದೀಪನ ಪೂಜೆ ಎಲ್ಲ ಮುಗಿದ ಮೇಲೆ ಅರಿಯೋ ನೀರಲ್ಲಿ ಬಿಡಬಹುದು. ಹಾಗೆ ಮನೇಲಿ ಸುಮ್ಮನೆ ಹಾಗೆ ಇಟ್ಕೊಳ್ತೀವಿ ಅಂದ್ರೂ ಕೂಡ ಇಟ್ಕೊಳ್ಬಹುದು. ಬಟ್ ಆದರೆ ಮುಂದಿನ ಸಲ ನವರಾತ್ರಿ ಬರಬೇಕಾದ್ರೆ ಈ ವರ್ಷ ಪೂಜೆ ಮಾಡಿರೋ ದೀಪನ ಯೂಸ್ ಮಾಡೋ ಹಾಗಿಲ್ಲ. ಹೊಸ್ದಾಗಿನೇ ದೀಪನ ತಗೊಂಡು ಬಂದು ಯೂಸ್ ಮಾಡ್ಕೊಬೇಕು. ಸೊ ನಾನು ಇದಕ್ಕೆ ಅರಿಶಿಣ ಎಲ್ಲ ಹಚ್ಚಿ 5 ಸಲ ನಾನು ಅರಿಶಿಣ ಕುಂಕುಮನ ಇಡ್ತಾ ಇದ್ದೀನಿ. ಅಖಂಡ ದೀಪ ಹಚ್ಚೋಕೆ ನಾನು ನಾರ್ಮಲ್ ಆಗಿ ಮನೇಲಿ ದಿನನಿತ್ಯ ಪೂಜೆ ಮಾಡೋಕೆ ಯಾವ ಆಯಿಲ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಅದೇ ಆಯಿಲ್ನ ನಾನು ಅಖಂಡ ದೀಪ ಹಚ್ಚೋಕೆ ಅಂತ ಉಪಯೋಗಿಸ್ಕೊಳ್ತಿರೋ ಅಂಥದ್ದು. ಸೊ ಅಖಂಡ ದೀಪಕ್ಕೆ ಅಂತ ಸಪ್ರೇಟಾಗಿ ನಾನು ಆಯಿಲ್ನ ತಂದಿಟ್ಕೊಂಡಿಲ್ಲ. ದಿನನಿತ್ಯ ಏನು ಬಳಸ್ತೀನಿ ಸೊ ಅದೇ ಆಯಿಲ್ನ ನಾನು ಯೂಸ್ ಮಾಡ್ಕೊಳ್ತಿರೋದು. ಆದರೆ ಅದೇ ಆಯಿಲ್ನ ಹೊಸದಾಗಿ ತಂದು ದೀಪಕ್ಕೆ ಹಾಕ್ತಾ ಇದ್ದೀನಿ. ಇದೇ ಆಯಿಲಲ್ಲಿ 5 ಥರದ ಆಯಿಲ್ನ ಮಿಕ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ನಾನು ಬೇರೆ ಯಾವುದೇ ಆಯಿಲ್ನ ತೊಗೊಂಡು ಬರೋಕ್ಕೆ ಹೋಗಲಿಲ್ಲ. ಮತ್ತು ದಿನನಿತ್ಯ ದೀಪ ಹಚ್ಚಿ ನೋಡಿರೋದ್ರಿಂದ ಸೊ ನನಗೆ ಈ ಆಯಿಲ್ ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಒಂದೇ ಥರದ ಆಯಿಲ್ನ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಅಂದ್ಕೊಂಡು ಇದೇ ಆಯಿಲ್ನ ಯೂಸ್ ಮಾಡ್ತೀನಿ. ಅಖಂಡ ದೀಪಕ್ಕೆ ಹಾಕುವಂಥ ಬತ್ತಿ ಮಾತ್ರ ಸ್ವಲ್ಪ ದಪ್ಪಗಿರುವ ಬತ್ತಿನ ತೊಗೊಂಡು ಬರ್ತೀನಿ. ಯಾಕಂದರೆ 9 ದಿನಗಳ ಕಾಲ ಇರಬೇಕಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ದಪ್ಪಗಿರುವಂಥ ಬತ್ತಿನ ತೊಗೊಂಡು ಬರ್ತೀನಿ, ಚೆನ್ನಾಗಿ ಉರಿಯುತ್ತೆ. ಹಾಗೆ ಅದೇ ಬತ್ತಿನ 2 ಬತ್ತಿಗಳನ್ನಾಗಿ ಮಾಡಿ ನಾನು ದೀಪಕ್ಕೆ ಬತ್ತಿಯನ್ನು ಹಾಕಿ ದೀಪನ ಹಚ್ಚಿಸ್ತೀನಿ. ಅಖಂಡ ದೀಪವನ್ನ ಏನಕ್ಕೆ ಹಚ್ಚಬೇಕು, ಅಖಂಡ ದೀಪ ಹಚ್ಚೋದ್ರಿಂದ ನಮಗೇನು ಪ್ರತಿಫಲ ಸಿಗುತ್ತೆ ಅನ್ನೋದಾದ್ರೆ, ಹಾಗೆ ಮುಖ್ಯವಾಗಿ ಅಖಂಡ ದೀಪವನ್ನ ಮನೆಯಲ್ಲಿ ಹಚ್ಚಿ ನಾವು 9 ದಿನಗಳ ಕಾಲ ಪೂಜೆ ಮಾಡೋದ್ರಿಂದ ನಮ್ಮೊಳಗಿನ ರಾಕ್ಷಸತನನ ನಾವು
ಸಂಹಾರ ಮಾಡ್ಕೊಬಹುದು. ಈ 9 ದಿನಗಳ ಕಾಲ ನವದುರ್ಗೆಯರ ನವ ಅವತಾರಗಳನ್ನು ನಾವು ಪೂಜೆ ಮಾಡ್ತೀವಿ. ಸೊ ಇದರಲ್ಲಿ ಒಂದೊಂದು ಅವತಾರದಲ್ಲೂ ಒಂದೊಂದು ಕತೆ ಇದೆ. ಸೊ ಒಂದೊಂದು ಧೈರ್ಯ, ಶಕ್ತಿ, ಸಹನೆ, ತಾಳ್ಮೆ, ಆರೋಗ್ಯ, ಸಿರಿ ಸಂಪತ್ತು ಎಲ್ಲವನ್ನು ಕಲ್ತ್ಕೊಳ್ತೀವಿ. ಇವತ್ತು ಶೈಲಪುತ್ರಿ ಅಮ್ಮನವರನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇವರನ್ನ ಪೂಜೆ ಮಾಡೋದ್ರಿಂದ ನಮಗೆ ತಾಳ್ಮೆ, ಶಕ್ತಿ, ಧೈರ್ಯ ಹೆಚ್ಚುತ್ತಾ ಹೋಗುತ್ತೆ. ಮನುಷ್ಯನಾಗಿ ಹುಟ್ಟಿದೀವಿ ಅಂದಮೇಲೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್, ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಸೊ ತಾಳ್ಮೆ ಅನ್ನೋದನ್ನೇ ನಾವು ಕಲ್ತ್ಕೊಳ್ಳಿಲ್ಲ ಅಂತ ಅಂದಮೇಲೆ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ನನ್ನ ಪ್ರಕಾರ. ಆದಷ್ಟು ಬೇರೆಯವರು ಕೋಪ ಬರೋ ರೀತಿಲಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿಕೊಂಡು ವಿಷಯಗಳನ್ನ ಕೇಳಿಸ್ಕೊಂಡು ಆಲೋಚಿಸಿ ಉತ್ತರ ಕೊಡೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ನಾನು. ಸೊ ಅದಕ್ಕಾಗಿಯೇ ನಮ್ಮ ದೊಡ್ಡವರು, ಹಿರಿಯವರು ಈ ರೀತಿ ಹಬ್ಬಗಳನ್ನೆಲ್ಲ ಆಚರಣೆಗೆ ತಂದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಇವತ್ತು ನೈವೇದ್ಯಕ್ಕೆ ಸಿಹಿ ಪೊಂಗಲ್ನ ಮಾಡಿದ್ದೀನಿ. ಸೊ ಇವತ್ತು ತುಪ್ಪದಿಂದ ಮಾಡಿರುವಂಥ ಯಾವುದೇ ರೀತಿ ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಇಡಬಹುದು. ಸೊ ನೈವೇದ್ಯ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಅಂದ್ರೂ ಬರೀ ತುಪ್ಪ ಇಟ್ಟರೂ ನಡೆಯುತ್ತೆ. ಸೊ ನಾನು ಮನೇಲಿ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ನೈವೇದ್ಯಕ್ಕೂ ಆಗುತ್ತೆ ಅಂತ ನಾನು ಸ್ವೀಟ್ ಪೊಂಗಲ್ ಮಾಡಿಕೊಂಡೆ. ಹಾಗೆ ಪೂಜೆ ರೂಮಲ್ಲಿ ಹೂವೆಲ್ಲ ಮಾಡಿಸಿ ಕುಂಕುಮ ಎಲ್ಲ ಇಟ್ಟು ಲಾಸ್ಟಲ್ಲಿ ನಾನು ಹೊಸ್ತಲನ್ನು ನೀಟಾಗಿ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಹಾಕ್ತೀನಿ. ಬಟ್ ಈ ಸಲ ಅಕ್ಕಿ ಹಿಟ್ಟು ತರಿಸಿದ್ದು ನಾನು ಶಾವಿಗೆ ಮಾಡೋಣ ಅಂತ ತರಿಸಿದ್ದು. ಏನು ಕೇಳ್ತಾ ಇದ್ದೀನಿ ಅಂತಂದರೆ ತುಂಬ ನಯಸ್ಸಾಗಿತ್ತು. ಸೊ ಅದರಲ್ಲಿ ಸರಿಯಾಗಿ ಎಳೆಗಳನ್ನ ಎಳೆಯೋಕ್ಕೆ ಆಗ್ತಿರಲಿಲ್ಲ, ತುಂಬ ನಯಸ್ಸಿದ್ದರಿಂದ. ಸ್ವಲ್ಪ ಅಕ್ಕಿ ಹಿಟ್ಟು ರೊಟ್ಟಿ ಮಾಡ್ತೀವಲ್ವ ಆ ರೀತಿ ತರಿ ಇದ್ದರೆ ನೀಟಾಗಿ ಎಳೆಗಳು ಬರುತ್ತೆ ಚೆನ್ನಾಗಿ. ಅದಕ್ಕೋಸ್ಕರ ನಾನು ಈ ವಿಷಯನ ಹೇಳಿದೆ ಅಷ್ಟೇ. ಸ್ವಲ್ಪ ನಯಸ್ಸಾಗಿದ್ದರಿಂದ ಸ್ವಲ್ಪ ನನಗೆ ಆ ಡಿಸೈನ್ ಎಲ್ಲ ಬಿಡ್ಸೋಕ್ಕಾಗ್ತಾ ಇರಲಿಲ್ಲ. ಪೂಜೆ ರೂಮ್ ಹೊಸ್ತಲಿಗೆ ರಂಗೋಲಿ ಎಲ್ಲ ಇಟ್ಟು ಮುಂಬಾಗಿಲು ಹೊಸ್ತಲನ್ನು ಕ್ಲೀನ್ ಮಾಡಿಕೊಂಡು ಹೇಗಿದ್ರು ಮುಂಚೆನೇ ಒರೆಸಿದ್ದೆ. ಸೊ ರಂಗೋಲಿ ಹಾಕಬೇಕಾದ್ರೆ ಸ್ವಲ್ಪ ಒದ್ದೆ ಬಟ್ಟೆಲಿ ಒರೆಸ್ಕೊಳ್ತೀನಿ. ಯಾಕಂದರೆ ರಂಗೋಲಿ ಹಾಕಿದ್ರೆ ಮತ್ತೆ ಬೆಳಗ್ಗೆ ನಾವು ಹೊಸ್ತಲ್ ಕಸ ಗುಡಿಸೋವರೆಗೂ ಹಾಗೆ ಇರುತ್ತೆ. ಸೊ ಹಾಗಾಗಿ ನೆಲನ ಸ್ವಲ್ಪ ತೇವ ಮಾಡಿಕೊಂಡು ರಂಗೋಲಿ ಹಾಕೋದ್ರಿಂದ ಗಾಳಿ ಬಂದ್ರೂ ರಂಗೋಲಿ ಅಳಿಸೋಗೋದಿಲ್ಲ, ಹಾಗೆ ಇರುತ್ತೆ. ಏನು ಡಿಸೈನ್ ಹಾಕಿರ್ತೀವಿ ಸೊ ಅದೆಲ್ಲ ಹಾಗೆ ಇರುತ್ತೆ. ಮತ್ತು ಪ್ರತಿ ಶುಕ್ರವಾರ ನಾನು 2 ಹೂವಿನ ಹಾರ ತರಿಸ್ತೀನಿ. ಒಂದು ಪೂಜೆ ರೂಮ್ ಬಾಗಿಲಿಗೆ ಹಾಕೋಕೆ, ಇನ್ನೊಂದು ಮುಂಬಾಗ್ಲಲ್ಲಿ ಹಾಕೋಕೆ ಅಂತ ತರಿಸ್ತೀನಿ. ಹಾಗೆ ಮಂಗಳವಾರ ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಸೊ ಇವರು ದುರ್ಗಾದೇವಿಯ 2ನೇ ಅವತಾರ ಆಗಿರ್ತಾರೆ. ಇವ್ರಿಗೆ ಇಷ್ಟವಾಗುವ ಹೂವು ಸೇವಂತಿಗೆ ಹೂವನ್ನ ಇಟ್ಟು ಪೂಜೆ ಮಾಡಬಹುದು. ಮತ್ತು ನೈವೇದ್ಯಕ್ಕೆ ಸಕ್ಕರೆನ ಇಟ್ಟು ಪೂಜೆ ಮಾಡಬಹುದು. ಸಕ್ಕರೆ ಪಾಯಸ ಹಾಗೆ ಸಕ್ಕರೆಯಿಂದ ಮಾಡಿರುವಂಥ ಯಾವುದಾದ್ರೂ ಸಿಹಿ ತಿಂಡಿನ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡಬಹುದು. ಹಾಗೆ ಇನ್ನು ನಾಳೆ ಯಾವ ಬಣ್ಣ ಇರುತ್ತೆ ಅಂದರೆ ಕೆಂಪು ಕಲರ್ ಇರುತ್ತೆ. ಸೊ ರೆಡ್ ಕಲರ್ ಬಣ್ಣ ಇರುತ್ತೆ ನಾಳೆ. ಹಾಗೆ ಈಗಂತೂ ಎಲ್ಲ ಅಮ್ಮನವರ ದೇವಸ್ಥಾನಗಳಲ್ಲೂ ದಿನ ಬೇರೆ ಬೇರೆ ಥರದ ಅಲಂಕಾರನ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಸೊ ಮನೆಯಲ್ಲಿ ಅಖಂಡ ದೀಪ ಇಟ್ಟಿಲ್ಲ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ಅಲಂಕಾರನ ನೋಡಿಕೊಂಡು ಪೂಜೆ ಮಾಡಿಕೊಂಡು ಬರ್ಬೋದು. ಹಾಗೆ ಮನೇಲಿ ಅಖಂಡ ದೀಪನ ಹಚ್ಚಿದೀವಿ ಅಂತ ಅಂದರೆ ಮನೇಲಿ ಯಾರು ಕೂಡ ಇಲ್ದಂಗೆ ಹೊರಗಡೆ ಹೋಗೋ ಹಂಗಿಲ್ಲ. ಯಾರಾದರೂ ಒಬ್ಬರು ಮನೇಲಿ ಇರಬೇಕಾಗತ್ತೆ ಮತ್ತು ದೀಪನ ನೋಡ್ಕೊತಾ ಇರಬೇಕಾಗತ್ತೆ. ಎಣ್ಣೆ ಎಷ್ಟಿದೆ ಮತ್ತು ಯಾವಾಗಲೂ ಎಣ್ಣೆ ಹಾಕ್ತಾನೆ ಇರಬೇಕು. 9 ದಿನಗಳ ಕಾಲ ದೀಪ ಆರ್ದಂಗೆ ಉರಿತಾನೆ ಇರಬೇಕು. ಸೊ ಹಾಗಾಗಿ ಅಖಂಡ ದೀಪನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಹಾಗೆ ಅಖಂಡ ದೀಪನ ಮನೇಲಿ ಹಚ್ಚಿದೀವಿ ಅಂತ ಅಂದರೆ 9 ದಿನಗಳ ಕಾಲ ನಾನ್ ವೆಜ್ ಮಾಡೋ ಹಾಗಿಲ್ಲ, ನಾನ್ ವೆಜ್ ಹೊರಗಡೆಯಿಂದ ತಿನ್ಕೊಂಡು ಬರೋ ಹಂಗೂ ಇಲ್ಲ. ಸೊ ಇದನ್ನ ಕಟ್ನಿಟ್ಟಾಗಿ ಫಾಲೋ ಮಾಡ್ಕೊಬೇಕು. ಹಾಗೆ ಯಾವುದೇ ಪೂಜೆ ಆಗಿರಲಿ ನಾವು ಇಚ್ಛಾ ಮನೋಶಕ್ತಿಯಿಂದ ದೃಢವಾಗಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಆ ಸಂಕಲ್ಪ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಪೂಜೆ ಮಾಡಬೇಕು. ಈ ಅಖಂಡ ದೀಪದ ಮೂಲಕ ಅಮ್ಮನವರ ಹತ್ರ ಏನಾದರೂ ಒಂದು ಬೇಡಿಕೆನ ಇಡ್ತಾ ಇದ್ದೀವಿ ಅಂತ ಅಂದರೆ ಆ ಬೇಡಿಕೆ ಧರ್ಮವಾಗಿದ್ರೆ ಮಾತ್ರ ಅವರು ನೆರವೇರಿಸಿ ಕೊಡ್ತಾರೆ. ಹಾಗೆ ಮನಸ್ಸಿನ ತುಂಬ ಕಲ್ಮಶ ತುಂಬಿಕೊಂಡು ಕೆಟ್ಟದಾಗಿ ಯೋಚನೆ ಮಾಡಿಕೊಂಡು ನಾವು ಸಂಕಲ್ಪ ಮಾಡಿಕೊಂಡು ನಮ್ಮ ಬೇಡಿಕೆ ಎಲ್ಲ ನೆರವೇರಿಸಿ ಕೊಡಿ ಅಂತ ಯಾವುದೇ ಕೆಲಸ ನೆರವೇರೋದಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಿರೋವಂಥದ್ದು ನಿಮ್ಮ ಬೇಡಿಕೆ ಧರ್ಮವಾಗಿದ್ರೆ ಮಾತ್ರ ಯಾವುದೇ ಪೂಜೆ ಮಾಡಿದ್ರೂ ಅದಕ್ಕೆ ಧರ್ಮಬದ್ಧವಾಗಿದ್ದರೆ ಮಾತ್ರ ಆ ಬೇಡಿಕೆ ನೆರವೇರುತ್ತೆ ಅಷ್ಟೇ. ಹಾಗೆ ನವರಾತ್ರಿ ಮೊದಲನೇ ಪೂಜೆ ಈ ರೀತಿ ಇತ್ತು. ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ. ವಾರದ ಪೂಜೆ ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡಿರೋ ಅಂಥದ್ದು. ಈ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.